ಬಿಗ್ ಬಾಸ್ ಶೋ ನಂತರ ರಜತ್ ಹಾಗೂ ಚೈತ್ರ ಕುಂದಾಪುರ ಅವರು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಹೌದು, ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಸ್ಪರ್ಧಿಗಳಾದ ಇವರು ಈಗ ಇವರ ಮಧ್ಯೆ ನಗುವಿನ ಫೈಟ್ ನಡೆದಿದೆ ಅಂತಲೇ ಹೇಳಬೇಕು. ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಹಾಗೂ ರಜತ್ ನಡುವೆ ಸಖತ್ತಾಗಿ ಮಾತಿನ ಚಕಮಕಿ ಹಾಗೂ ಮಾತಿನ ಫೈಟ್ ನಡೀತಾ ಇತ್ತು. ಹೌದು, ರಜತ್ ಇವರಿಗೆ ಬಾಸ್ ಎಂದು ಕರೀತಾ ಇದ್ರು. ಸೊ ಚೈತ್ರ ಅವರು ರಜತ್ಗೆ ಶಿಷ್ಯ ಎಂದೇ ಕರೀತಾ ಇದ್ರು. ಇದು ನೋಡೋಕೆ ಸಖತ್ತಾಗಿ ಫನ್ನಿಯಾಗೇ ಇತ್ತು ಅಂತಲೇ ಹೇಳಬೇಕು. ಈಗ ಅದೇ ಥರ ಫನ್ನಿಯಾಗಿ ಆಟ ಆಡೋಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ರಜತ್ ಹಾಗೂ ಚೈತ್ರ ನಡುವೆ ಮತ್ತೆ ಮಾತಿನ ಫೈಟ್ ನಡೆದಿದೆ ಅಂತಲೇ ಹೇಳಬೇಕು. ಹೌದು, ರಜತ್ ಅವರು ಹೇಳ್ತಾರೆ, ನೀನು ಬಾಸ್ ಅಲ್ಲ ಕೂಸು ಎಂದು ನಗುವಿನ ಕೀಟಲೆ ಮಾಡ್ತಾರೆ ಚೈತ್ರ ಅವ್ರಿಗೆ ರಜತ್ ಅವರು. ತದನಂತರ ನಿನಗೆ ತಾಳಿ ಕಟ್ಬಿಟ್ಟೆ ಮನೆಗೆ ಕಳಿಸ್ತೀನಿ ಅಂದಿದ್ದಲ್ಲ, ಕಳಿಸಿಬಿಟ್ಟಿದ್ದೀನಿ ಬಿಗ್ ಬಾಸ್ ಮನೆಯಿಂದ ಅಂತ ಹೇಳಿದ್ದ ರಜತ್ ಅವರು ಈ ಶೋಯಿಂದನೂ ಕೂಡ ನಿಮಗೆ ಆಚೆ ಬೇಗನೆ ಕಳಿಸ್ತೀನಿ ಅಂತ ಚೈತ್ರ ಅವ್ರಿಗೆ ಹೇಳ್ತಾರೆ. ಹೌದು, ನಾನು ಗಜಪಡೆಯನ್ನು ರೆಡಿ ಮಾಡಿದ್ದೀನಿ ಈ ಶೋಯಿಂದ ಕಳಿಸೋಕ್ಕೆ ಅಂತ ಚೈತ್ರ ಅವ್ರಿಗೆ ರಜತ್ ಅವರು ಹೇಳುತ್ತಾರೆ. ಅದಕ್ಕೆ ಚೈತ್ರ ಕುಂದಾಪುರ ಅವರ ಪ್ರತ್ಯುತ್ತರ ಹೀಗೂ ಇತ್ತು, ನನಗೆ ಇವರೆಲ್ಲ ಯಾವ ಲೆಕ್ಕ ಅಂತ ಹೇಳಿಬಿಟ್ಟು ಚೈತ್ರ ಕುಂದಾಪುರ ಅವರು ಸಖತ್ತಾಗಿ ರಜತ್ ಅವ್ರಿಗೆ ಟಾಂಗನ್ನು ಕೊಟ್ಟರು ಅಂತಲೇ ಹೇಳಬೇಕು. ಇದಿಷ್ಟು ಇವತ್ತು ಬಿಟ್ಟಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಪ್ರೋಮೋದಲ್ಲಿ ಇದ್ದಂತಹ ರಜತ್ ಹಾಗೂ ಚೈತ್ರ ಅವರ ಮಾತಿನ ಚಕಮಕಿ. ಇವತ್ತಿನ ಶೋನಲ್ಲಿ ಯಾವ ಥರ ಇರುತ್ತೆ ಇವರ ಫೈಟ್ ಅಂತ ಕಾದು ನೋಡಬೇಕಿದೆ. ಬಾಸ್ ಮತ್ತು ಶಿಷ್ಯನ ಮಾತಿನ ನಗುವಿನ ಚಕಮಕಿ ನೋಡೋಕ್ಕೆ ಒಂಥರ ಹಬ್ಬ ಅಂತಲೇ ಹೇಳಬೇಕು. ಇವರಿಬ್ಬರು ಯಾವುದೇ ಶೋ ಅಲ್ಲಿದ್ದರೂ ಕೂಡ ಜನಗಳಿಗೆ ಮನರಂಜನೆ ಅಂತೂ ಪಕ್ಕಾ ಅಂತಲೇ ಹೇಳಬೇಕು. ಯಾರೆಲ್ಲ ಇವತ್ತು ಇವರ ಆಟನ ನೋಡೋಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ನೋಡಲು ಕಾಯ್ತಾ ಇದ್ದೀರಾ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚೈತ್ರ ಹಾಗೂ ರಜತ್ ಅವರ ಕಾಂಬೋ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇವರಿರೋವರೆಗೂ ಈ ಶೋಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.